ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತು ನಾನು ಇಂಟ್ರೊಡಕ್ಷನ್ ವಿಡಿಯೋ ಜೊತೆಗೆ ಕೆಲವು ಕಮೆಂಟ್ಸ್ ಬಂದಿದ್ವು, ಅದಕ್ಕೂ ಕೂಡ ಆನ್ಸರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಸರು ನಂದಿನಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಹಾಗೆ ನಾನು ಓದೆಲ್ಲ ಮುಗಿಸಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಲ್ಲಿ. ಈಗ ನಾವಿರೋದು ಕಾರವಾರದ ಹತ್ರ ಕೈಗಾ ಅಂತ. ಇಲ್ಲಿ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ದಾರೆ, ಅದರಿಂದ ನಾವಿಲ್ಲಿದ್ದೀವಿ. ನನಗೆ ಒಬ್ಳು ಮಗಳಿದ್ದಾಳೆ, ಅವಳ ಹೆಸರು ನಿಹಾರಿಕಾ. ಅವಳು LKG ಓದ್ತಾ ಇದ್ದಾಳೆ. ನಂದು MSc ಕಂಪ್ಲೀಟ್ ಆಗಿದೆ, ಆದರೂ ನಾನು ಜಾಬ್ಗೆ ಹೊರಗಡೆ ಹೋಗ್ತಾ ಇಲ್ಲ. ಯಾಕಂದರೆ ನನಗೂ ಮತ್ತು ನನ್ನ ಹಸ್ಬೆಂಡಿಗೂ ಸಪ್ರೇಟಾಗಿದ್ದು ಜಾಬ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗೆ ನನ್ನ ಮಗಳು ಕೂಡ ತುಂಬ ಚಿಕ್ಕವಳು, ಅವಳನ್ನ ನೋಡ್ಕೋಬೇಕಾಗುತ್ತೆ. ಅದರಿಂದ ನಾನು ಜಾಬ್ಗೆ ಹೋಗ್ತಾ ಇಲ್ಲ. ಈಗ ನನ್ನ ಮಗಳು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೂ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದರಿಂದ ತುಂಬ ಸರ್ಚ್ ಮಾಡಿದ್ಮೇಲೆ ನನಗೆ 2 ಆಪ್ಷನ್ ಸಿಕ್ತು. ಅಂದರೆ ಒಂದು ಬೇಕಿಂಗ್ ಹಾಗೆ ಫ್ಯಾಷನ್ ಡಿಸೈನಿಂಗು. ಬೇಕಿಂಗ್ ಆಲ್ರೆಡಿ ಇಲ್ಲಿ ತುಂಬ ಹೋಮ್ ಬೇಕರ್ಸ್ ಇರೋದ್ರಿಂದ ನಾನು ಫ್ಯಾಷನ್ ಡಿಸೈನಿಂಗ್ ಚೂಸ್ ಮಾಡಿ ಅದರದ್ದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿ ನನಗೆ ಹಾಗೆ ನನ್ನ ಮಗಳಿಗೆ ಬರ್ಡೇ ಡ್ರೆಸ್ ಅಥವಾ ಕ್ಯಾಶುವಲ್ ಡ್ರೆಸ್ ಎಲ್ಲನೂ ಸ್ಟಿಚ್ ಮಾಡ್ತಾಯಿದ್ದೆ. ಸ್ಟಿಚ್ ಮಾಡಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತಾಯಿದ್ದೆ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾಯಿದ್ರು, ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೂಡ ಕೊಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ಕೆಲವರು ನನಗೂ ಸ್ಟಿಚ್ ಮಾಡಿಕೊಡಿ ಅಂತ ಬಂದರು. ಸೊ ಹಾಗಾಗಿ ನನಗೆ ಕಸ್ಟಮರ್ಸು ಜಾಸ್ತಿ ಆಗ್ತಾ ಬಂದರು. ಅದಾದಮೇಲೆ ನಾನು ಪ್ರಾಪರಾಗಿ ಬಿಸ್ನೆಸ್ ಯಾವುದಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಹೇರ್ ಆಕ್ಸೆಸರೀಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ಆಲ್ರೆಡಿ ನನಗೆ ನನ್ನ ಫ್ರೆಂಡ್ಸು ಹಾಗೆ ಸ್ವಲ್ಪ ಜನ ಬೇರೆಯವರು ಎಲ್ಲ ಕಸ್ಟಮರ್ಸ್ ಇದ್ದಿದ್ದರಿಂದ ಹೇರ್ ಆಕ್ಸೆಸರೀಸ್ ಬಿಸ್ನೆಸ್ಸು ಸ್ವಲ್ಪ ಚೆನ್ನಾಗಿ ನಡೀತು. ಅದ್ರ ಜೊತೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಒಂದು ಸಲ ನೋಡೋಣ ಹೇಗಿರುತ್ತೆ ಅಂತ ಅದು ಕೂಡ ಆ್ಯಡ್ ಮಾಡಿಕೊಂಡೆ ನನ್ನ ಬಿಸ್ನೆಸ್ಗೆ. ಅದು ಕಸ್ಟಮರ್ಸ್ ಇದ್ದಿದ್ದರಿಂದನೇ ನನಗೆ ಅದು ಕೂಡ ಕ್ಲಿಕ್ ಆಯಿತು. ಅದರಿಂದ ಸ್ವಲ್ಪ ಆರ್ಡರ್ಸ್ ಚೆನ್ನಾಗಿ ಬರೋಕ್ಕಾಯಿತು. ಹಾಗೆ ಈಗ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಅದಕ್ಕೂ ಕೂಡ 2 ರೀಸನ್ ಇದೆ. ಒಂದು, ನಾನು ಅಂದ್ಕೊಂಡಿದ್ದು ಕಸ್ಟಮರ್ ಜಾಸ್ತಿ ಆಗ್ತಾರೆ ಅಂತ. ಸೊ ಒಂದು ಕಡೆ ಅದು ಕೂಡ ಆಗಿದೆ. ಹಾಗೆ ಇನ್ನೊಂದು, ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೂಡ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ. ಈಗ ಕೆಲವು ಕಮೆಂಟ್ಸ್ ಇದೆ, ಅದಕ್ಕೂ ಕೂಡ ಆನ್ಸರ್ ಮಾಡಿಬಿಡ್ತೇನೆ. ಮ್ಯಾಮ್, ಕ್ಲಾತ್ ಎಲ್ಲಿ ತೊಗೊತೀರಾ, ಹಾಗೆ ಯಾವ್ಯಾವ ರೀತಿ ಕ್ಲಾತ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ನಾನು ಕ್ಲಾತ್ ತೊಗೊಳ್ಳೋದು ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ. ನಾನು ಯಾವ್ಯಾವ ರೀತಿ ಕ್ಲಾತ್ ಯೂಸ್ ಮಾಡ್ತೀನಿ ಅಂದರೆ, ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇರೋದು ಸಿಲ್ಕ್ ಸ್ಯಾಟಿನು ಹಾಗೆ ಆರ್ಗ್ಯಾನ್ಸಾ ಆರ್ಗ್ಯಾನ್ಸಾ ಅಲ್ಲ, ಯಾವುದು ಜಾರ್ಜೆಟ್ ಯೂಸ್ ಮಾಡ್ತಾ ಇದ್ದೀನಿ. ಹೇರ್ ಬೋಸ್ಗೆಲ್ಲ ಜಾರ್ಜೆಟ್ ಯೂಸ್ ಮಾಡಿದ್ದೀನಿ. ಎಷ್ಟೊಂದು ಜನ ಅದನ್ನು ಪರ್ಚೇಸ್ ಕೂಡ ಮಾಡಿದ್ದಾರೆ. ನಾನು ನಿಮಗೆ ಅದನ್ನು ಪಿಕ್ ಹಾಕ್ತೀನಿ. ಹಾಗೆ ಆರ್ಗ್ಯಾನ್ಸಾ ಕೂಡ ಯೂಸ್ ಮಾಡಿ ಸ್ಕ್ರಂಚೀಸ್, ಹೇರ್ ಬೋಸ್ ಎಲ್ಲನೂ ಮಾಡ್ತಾರೆ, ಅದು ಕೂಡ ಯೂಸ್ ಮಾಡ್ಬೋದು. ಈಗ ಇನ್ನೊಂದು, ಮ್ಯಾಮ್ ಫ್ಯಾಬ್ರಿಕ್ ಪ್ರೈಸ್ ಎಷ್ಟು, ಮೀಟರ್ಗೆ ಎಷ್ಟು ಅಂತ ಕೇಳಿದ್ದೀರಾ. ನಾನು ಸಿಲ್ಕ್ ಸ್ಯಾಟಿನ್ ಹೋಲ್ಸೇಲ್ ಪ್ರೈಸಲ್ಲಿ ತೊಗೊತಾ ಇರೋದ್ರಿಂದ ಅವ್ರು ನನಗೆ 50 to 80 ರೇಂಜಲ್ಲಿ ನಾನು ತೊಗೊತೀನಿ. 1 ಮೀಟರ್ಗೆ 50 to 80 ಆಗ್ಬೋದು. ರಿಟೇಲಲ್ಲೂ ಕೂಡ ಮ್ಯಾಕ್ಸಿಮಮ್ 100 ಒಳಗೆ ಇರುತ್ತೆ. ಇನ್ನೊಂದು ಕೇಳಿದರೆ, ಮ್ಯಾಮ್ ಆರ್ಡರ್ ಹೇಗೆ ತೊಗೊಳ್ತೀರಾ ಪ್ಲೀಸ್ ಹೇಳಿ ಅಂತ. ನಾನು ಆರ್ಡರ್ ತೊಗೊಳ್ಳೋದು ಥ್ರೂ ಮೀಶೋಯಿಂದ, ಹಾಗೆ ವಾಟ್ಸಪ್ಪಿಂದ ತುಂಬ ಆರ್ಡರ್ಸ್ ಬರುತ್ತೆ. ನೀವು ಕೂಡ ಆರ್ಡರ್ ಮಾಡಬೇಕು ಅಂದರೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ. ಮ್ಯಾಮ್, ನನಗೆ ಸ್ವಲ್ಪ ಮೀಶೋ ಸೇಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಕೇಳಿದ್ದೀರಾ. ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಬ್ರು ಕೇಳಿದರೆ, ಹೌ ವಿ ವಿಲ್ ಸೇಲ್ ಮ್ಯಾಮ್. ಆ್ಯಕ್ಚುಲಿ ನಾನು ಮಾಡ್ತೀನಿ, ಬಟ್ ಸೆಲ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಡೀಟೇಲಾಗಿ ರಿಪ್ಲೈ ಕೂಡ ಮಾಡಿದ್ದೀನಿ. ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ದು ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಮಾಡಿ ನೀವು ಮಾಡಿರೋ ಪ್ರಾಡಕ್ಟ್ನ ಅದರಲ್ಲಿ ಆ ಪ್ರಾಡಕ್ಟ್ನ ಅಪ್ಲೋಡ್ ಮಾಡಿ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲ ನೋಡಿ ಇಷ್ಟ ಆದರೆ ಅದನ್ನ ಪರ್ಚೇಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಯಾರಾದರೂ ಈಗ ಬರ್ಡೇ ಫಂಕ್ಷನ್ಗೆ ಹೋದಾಗ ನಾವು ಮಾಡಿರೋ ಪ್ರಾಡಕ್ಟ್ನೇ ಗಿಫ್ಟಾಗಿ ಕೊಟ್ಟರೆ ಅವ್ರಿಗೆ ಇಷ್ಟ ಆದರೆ
ನೆಕ್ಸ್ಟು ಅಲ್ಲೇ ನಿಮ್ಮ ಹತ್ರನೇ ಬಂದು ಪರ್ಚೇಸ್ ಮಾಡ್ತಾರೆ. ಈಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಎಲ್ರಿಗೂ ಗೊತ್ತಾಗಲ್ಲ, ಸೊ ಅದಕ್ಕೆ ಟೈಮ್ ಬೇಕಾಗುತ್ತೆ. ಅದರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಕೆಲವರಿಗೆ ವಾರದಲ್ಲೇ ಕಸ್ಟಮರ್ಸ್ ಬರ್ಬೋದು, ಕೆಲವ್ರಿಗೆ ತಿಂಗಳಾಗುತ್ತೆ, ಕೆಲವ್ರಿಗೆ ವರ್ಷ ಆಗುತ್ತೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ್ಲೂ ಹಾಗೆ ಅಂದ್ಕೊಂಡಿತ್ತು. ನನಗೆ ತಿಂಗಳಿಗೆ ಒಂದು ಆರ್ಡರ್ ಬರ್ಬೋದು ಅಥವಾ 2 ತಿಂಗಳಿಗೆ ಒಂದು ಆರ್ಡರ್ ಬರ್ಬೋದು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಇದು ರಿಮೋಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ನಮಗೆ ಬೇರೆ ಈ ಥರ ಪ್ರಾಡಕ್ಟ್ಸು ಈಸಿಯಾಗಿ ಸಿಗಲ್ಲ. ನಾವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ 40 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು, 1 hour ಆಗುತ್ತೆ. ಸೊ ಇಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ರಿಂದ ಇಲ್ಲಿ ಬಂದು ಪರ್ಚೇಸ್ ಮಾಡೋದಕ್ಕೆ ಅವರಿಗೆ ಈಸಿ ಆಗಿದ್ದರಿಂದ ಅವ್ರು ಬಂದು ನನ್ನ ಹತ್ರ ಪರ್ಚೇಸ್ ಮಾಡ್ತಾರೆ. ಹಾಗೆ ನಾವು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏರಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಏನು ಸಿಗಲ್ವೋ, ಏನು ಅವೈಲೇಬಲ್ ಇರಲ್ವೋ ಅದನ್ನು ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಬೇಗ ಇಂಪ್ರೂವ್ ಆಗುತ್ತೆ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಸೊ ಇಷ್ಟು ಕಮೆಂಟ್ ಬಂದಿದ್ವು. ನೆಕ್ಸ್ಟ್ ವೀಡಿಯೋಸಿಂದ ನಾನು ನಿಮಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮೇಕಿಂಗ್ ಆಗಲಿ ಅಥವಾ ಯಾವುದಾದ್ರೂ ಡ್ರೆಸ್ ಡಿಸೈನಿಂಗ್, ಸ್ಟಿಚಿಂಗ್ ಆಗಲಿ, ಡ್ರಾಫ್ಟಿಂಗ್, ಅದೆಲ್ಲದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನಿಮಗೂ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದರೆ ನನಗೂ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೇಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ನಲ್ಲ, ಇವೆಲ್ಲ ಪ್ರತಿ ವರ್ಷ ನನ್ನ ಹಸ್ಬೆಂಡ್ ಬರ್ಡೇಗೆ ಹಾಗೆ ನನ್ನ ಮಗಳ ಬರ್ಡೇಗೆ ಮಾಡಿರೋ ಕೇಕ್ಗಳು. ಕೆಲವಷ್ಟೇ ಹಾಕಿದ್ದೀನಿ. ಇದು ನಾವಿರೋಂಥ ಜಾಗ. ಒಂದೇ ಜಾಗದಲ್ಲಿ ಎಲ್ಲ ಇದೆ. ನದಿ, ಕೆರೆ, ಹಾಗೆ ಕಾಡು, ಫಾಲ್ಸ್, ಝರಿಗಳು ಎಲ್ಲ ಇದೆ. ತುಂಬ ಚೆನ್ನಾಗಿದೆ ನೇಚರು. ನಮಗೆ ತುಂಬ ಇಷ್ಟ ಆಗುತ್ತೆ. ನಾನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ಅದರದ್ದು ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಇಷ್ಟ ಆಗ್ಬೋದು. ಇದು ನಾವಿರೋ ಮನೆಗಳು.